ಗುರುಭ್ಯೋ ನಮಃ. ದೇವರೇ ಗತಿ, ಪ್ರತಿ ಜೀವಾತ್ಮದಲ್ಲೂ ಪರಮಾತ್ಮ. ನನ್ನ ಹೆಸರು ಜಯಶ್ರೀ BR. ನಾನು ಅಸ್ಟ್ರಾಲಜಿ ಮತ್ತು ವಾಸ್ತು ಕನ್ಸಲ್ಟೆಂಟ್. ಮಕ್ಕಳ ಆರೋಗ್ಯ, ವಾಸ್ತು ಟಿಪ್ಸ್ ಫಾಲೋ ಮಾಡೋದ್ರಿಂದ ಮಕ್ಕಳ ಆರೋಗ್ಯ ಇಂಪ್ರೂವ್ಮೆಂಟ್ ಆಗುತ್ತೆ. ನೀವು ನೋಡಿರ್ಬೋದು, ಎಲ್ಲ ಮನೆಯಲ್ಲೂ ಚಿಕ್ಕ ಮಕ್ಕಳಿಗೆ ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆ. ಆ ಸಿಂಪಲ್ ಟಿಪ್ಸ್ ಫಾಲೋ ಮಾಡೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ. ಮೇನ್ ಬೇಸಿಕ್ ಥಿಂಗ್ ಏನಂದ್ರೆ, ನಾರ್ತ್ ಈಸ್ಟ್ ಕ್ಲೀನ್ ಆಗಿರಿ. ನಾರ್ತ್ ಈಸ್ಟ್ ಅಂದ್ರೆ ವಾಸ್ತು ಪುರುಷನ ತಲೆ. ಆ ಜಾಗ ನೀಟ್ ಆಗಿರೋದ್ರಿಂದ ಮಕ್ಕಳ ಆರೋಗ್ಯ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತೆ ಮಾನಸಿಕವಾಗ್ಲೂ ಮಕ್ಕಳು ಹೆಲ್ತಿ ಆಗಿರ್ತಾರೆ. ಅದೊಂದು ಬೇಸಿಕ್ ಟಿಪ್ಸ್. ಮತ್ತೆ ಸೆಂಟರ್ ಆಫ್ ದಿ ಹೌಸ್ ಅಫ್ಲಿಕ್ಷನ್ ಆಗಬಾರ್ದು. ಅದು ಬ್ರಹ್ಮಸ್ಥಾನ ಆಗಿರುತ್ತೆ. ಆ ಬ್ರಹ್ಮಸ್ಥಾನದಲ್ಲಿ ಕ್ಲೀನ್ ಆಗಿರ್ಬೇಕು. ಮತ್ತೆ ಏನು ಐಟಮ್ಸ್ ಇಡಬಾರ್ದು. ಇದೊಂದು ಬೇಸಿಕ್ ಟಿಪ್ಸ್. ಇದನ್ನ ಫಾಲೋ ಮಾಡೋದ್ರಿಂದ ಮಕ್ಕಳ ಆರೋಗ್ಯ ಇಂಪ್ರೂವ್ಮೆಂಟ್ ಆಗುತ್ತೆ. ಇನ್ನೊಂದು, ಮಕ್ಕಳನ್ನ ಆದಷ್ಟು ಈಸ್ಟ್ ಅಂದ್ರೆ ಸೂರ್ಯ ಉದಯಿಸುವ ಜಾಗ, ಅಲ್ಲಿ ಸ್ಪೆಂಡ್ ಮಾಡಕ್ ಟೈಮ್ ಬಿಡಬೇಕು. ಅದು ಮಾಡೋದ್ರಿಂದ ಮಕ್ಕಳಿಗೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ, ಮತ್ತೆ ಬೋನ್ ಸ್ಟ್ರಾಂಗ್ ಆಗುತ್ತೆ, ಸ್ಟ್ಯಾಮಿನಾ ಜಾಸ್ತಿ ಆಗುತ್ತೆ. ಇದೊಂದು ಬೇಸಿಕ್ ಟಿಪ್ಸ್ ಆಗಿರುತ್ತೆ. ಮತ್ತೆ ಮಕ್ಕಳು ಮಲಗೋ ಜಾಗವನ್ನು ತುಂಬಾ ನೀಟಾಗಿ ಇಟ್ಟಿರ್ಬೇಕು. ಮತ್ತೆ ಮಕ್ಕಳ ಬೆಡ್ ಅನ್ನು ಬೀಮ್ ಕೆಳಗಡೆ ಇಡಬಾರ್ದು. ಮತ್ತೆ ಅವಾಯ್ಡ್ ಮೇಕಿಂಗ್ ಬೇಬಿ ಟು ಸ್ಲೀಪ್ ಆಪೋಸಿಟ್ ಟು ಮಿರರ್. ಇದು ಬೇಸಿಕ್ ಟಿಪ್ಸ್ ಆಗಿರುತ್ತೆ. ಮತ್ತೆ ರೂಮು ತುಂಬಾ ನೀಟ್ ಆಗಿರ್ಲಿ, ವೆಂಟಿಲೇಷನ್ ಚೆನ್ನಾಗಿರ್ಲಿ, ಗಾಳಿ ಬೆಳಕು ಚೆನ್ನಾಗಿರ್ಲಿ, ಒಳ್ಳೆ ವಿಂಡೋಸ್ ಇರಲಿ. ಮೇನ್ ವಿಂಡೋಸು ನಾರ್ತ್ ಮತ್ತೆ ಈಸ್ಟ್ ಇರಬೇಕು. ಅಲ್ಲಿಂದ ಪಾಸಿಟಿವ್ ಎನರ್ಜೀಸ್ ಬರುತ್ತೆ. ಮತ್ತೆ ಮಕ್ಕಳು ಮಲಗೋ ಜಾಗಕ್ಕೆ ಆಪೋಸಿಟ್ ಆಗಿ ಟಾಯ್ಲೆಟ್ ಡೋರ್ ಇರಬಾರ್ದು. ಅದು ಬೇಸಿಕ್ ಥಿಂಗ್. ಮತ್ತೆ ಶೇಪ್ ಆಫ್ ದಿ ರೂಮ್ ಬಂದು ಸ್ಕ್ವಯರ್ ಇಲ್ಲ ರೆಕ್ಟಾಂಗಲ್ ಇರಲಿ. ಈ ಟ್ರಯಾಂಗಲ್ ಶೇಪ್ ರೂಮ್ಸು ಮತ್ತೆ ಶಾರ್ಪ್ ಎಂಡ್ಸ್ ಇರೋ ರೂಮ್ಸು ಅದೆಲ್ಲ ನೆಗೆಟಿವ್ ಫಾರ್ಮ್ ಆಗುತ್ತೆ. ಮೇನ್ ಏನಂದ್ರೆ, ಅಫ್ಲಿಕ್ಷನ್ ಆಫ್ ದಿ ನಾರ್ತ್ ಅಂಡ್ ನಾರ್ತ್ ಈಸ್ಟ್ ಇರೋದ್ರಿಂದ ಮಕ್ಕಳಿಗೆ ಮೆಂಟಲಿ ಅಫ್ಲಿಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಮೇನ್ ಥಿಂಗ್ ನಾರ್ತ್ ಮತ್ತೆ ನಾರ್ತ್ ಈಸ್ಟ್, ಈಶಾನ್ಯ ಮೂಲೆ, ಇದನ್ನು ನೋಡ್ಕೊಬೇಕು ನೀವು. ಅಲ್ಲಿ ಅಫ್ಲಿಕ್ಷನ್ ಆದ್ರೆ ಖಂಡಿತವಾಗ್ಲಿ ಮಕ್ಕಳಿಗೆ ಮಾನಸಿಕವಾಗಿ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಮತ್ತೆ ಇನ್ನೊಂದೇನಂದ್ರೆ, ಸೌತ್ ಅಂಡ್ ಸೌತ್ ವೆಸ್ಟ್, ಈ ಸೌತ್ ಮತ್ತೆ ಸೌತ್ ವೆಸ್ಟ್ ಅಲ್ಲಿ ಅಫ್ಲಿಕ್ಷನ್ ಇದ್ರೆ ಫಿಸಿಕಲ್ ಹೆಲ್ತ್ ಅದು ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ. ಇದೆಲ್ಲ ಬೇಸಿಕ್ ಥಿಂಗ್ಸ್ ನೀವು ನೋಡ್ಕೊಬೇಕಾಗತ್ತೆ. ಮತ್ತೆ ನಾರ್ತ್ ಆಫ್ ನಾರ್ತ್ ಈಸ್ಟ್, ಈ ಜಾಗದಲ್ಲಿ ಇಮ್ಯುನಿಟಿ ಬರುತ್ತೆ. ಈ ಜಾಗದಲ್ಲಿ ಮಕ್ಳಿಗೆ ಏನಾದ್ರು ಔಷಧಿ ಏನಾದ್ರು ನೀವು ಕೊಡೋದಿದ್ರೆ ಆ ಜಾಗದಲ್ಲಿ ಇಡೋದ್ರಿಂದ ಮಕ್ಳಿಗೆ ಇಮ್ಯುನಿಟಿ ಬರುತ್ತೆ ಆ ಔಷಧಿ ಕುಡಿಯೋದ್ರಿಂದ. ಇದೆಲ್ಲ ಬೇಸಿಕ್ ನೀವು ಫಾಲೋ ಮಾಡ್ಬೇಕಾಗತ್ತೆ. ಮೇನ್ ಥಿಂಗ್ ಇಸ್ ನಾರ್ತ್ ಈಸ್ಟ್ ನ ಅಫ್ಲಿಕ್ಷನ್ ಇಲ್ಲದೆ ನೋಡ್ಕೊಳೋದು. ಇದೆಲ್ಲ ಬೇಸಿಕ್ ಟಿಪ್ಸ್ ಆಗಿರುತ್ತೆ. ಇದೆಲ್ಲ ನೀವು ಫಾಲೋ ಮಾಡೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಏನೇ ನಾವು ಔಷಧಿ ಕೊಡಿಸ್ಬೋದು, ಒಳ್ಳೆ ಫುಡ್ ಕೊಡ್ಬೋದು. ಅದೇ ಇದು ಅಫ್ಲಿಕ್ಷನ್, ಮನೆಯಲ್ಲಿ ವಾಸ್ತು ಅಫ್ಲಿಕ್ಷನ್ ಇದ್ರೆ ಹೆಲ್ತ್ ಮೇಲೆ ಖಂಡಿತವಾಗಿಯೂ ಪರಿಣಾಮ ಬೀರುತ್ತೆ. ಥ್ಯಾಂಕ್ ಯು.